ನಮಸ್ಕಾರ ಸ್ನೇಹಿತರೆ, ನಮ್ಮ ನೇರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದಿಢೀರಂತ ಮಾಡುವಂಥ ಟೊಮೆಟೊ ಉಪ್ಪಿನಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಟೊಮೆಟೊ ಪಿಕಲ್. ಈ ರೀತಿ ಉಪ್ಪಿನಕಾಯಿ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಸುಮಾರಾಗಿ ಒಂದು 15ರಿಂದ 20 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಎಲ್ಲದ್ರ ಜೊತೆನೂ ತುಂಬ ಒಳ್ಳೆ ಸೈಡ್ ಡಿಶ್ ರೆಸಿಪಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಆಗಲಿ, ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಸಹ ನೆಂಚ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸಾರು ಅನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು. ಮೊಸರನ್ನ ಜೊತೆ ನೆಂಚ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಚಿಕ್ಕ ಬಾಣಲೆಗೆ ಒಂದು ಚಿಕ್ಕ ಚಮಚ ಮೆಂತ್ಯಕಾಳು ಹಾಕ್ಕೊಳ್ಳೋಣ. ಮೆಂತ್ಯಕಾಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆದರೆ ತೀರಾ ಕೆಂಪಾಗಬಾರ್ದು. ಆ ರೀತಿ ಲೋ ಫ್ಲೇಮಲ್ಲಿ ಕೆಲವು ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಕೆಂಪು ಆಗ್ತಾ ಇದ್ದಂಗೆ ಇದಕ್ಕೆ 2 ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆನೂ ಸಹ ಸೇರಿಸ್ಕೊಂಡು ಈಗ ಸಾಸಿವೆನೂ ಸಹ ಸ್ವಲ್ಪ ಚಟಪಟ ಅನ್ನಬೇಕು, ಹಾಗೆಯೇ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ನ ಪೂರ್ತಿ ಕಮ್ಮಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಏನಾದರೂ ಜೋರಾಗಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋದರೆ ಎಲ್ಲವನ್ನೂ ಸೀದೋಗುತ್ತೆ, ಕಪ್ಪಾಗೋಗುತ್ತೆ. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ತಣ್ಣಕ್ಕೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 4ರಿಂದ 5 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಯನ್ನು ತುಂಬ ಬಿಸಿ ಆಗೋ ಅಗತ್ಯ ಇಲ್ಲ. ಎಣ್ಣೆ ಹಾಕ್ತಾ ಇದ್ದಂಗೆ ಇದಕ್ಕೇನೆ ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸರಿಯಾಗಿ 12 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂಥ ಕೆಂಪು ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿಲ್ಲ, ಫಾರಮ್ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಾಟಿ ಟೊಮೆಟೊನೂ ಸಹ ತೊಗೋಬೋದು. ಟೊಮೆಟೊನ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 5ರಿಂದ 8 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ರಸ ಬಿಟ್ಕೊಳ್ಳೋಂಗೆ ಆಗಬೇಕು, ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಟೊಮೆಟೊನ ಸುಮಾರಾಗಿ 5ರಿಂದ 8 ನಿಮಿಷ ಕೈ ಬಿಡ್ದೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಸಾಫ್ಟಾಗಿ ರಸರಸವಾಗಿ ಕಾಣಬೇಕು. ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ಸಲ ಈ ಹದ ಬರೋವರೆಗೂ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಲಿಡ್ ಮುಚ್ಚಿಟ್ಬಿಟ್ಟು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೋಬೇಕು. ಇದಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟಾಗಿ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ. ಚೆನ್ನಾಗಿ ರಸ ಬಂದಿರುವಾಗಲೇ, ರಸರಸವಾಗಿರುವಾಗಲೇ ಮುಚ್ಚಿ ಬೇಯಿಸ್ಕೋಬೇಕು. ಅದಕ್ಕೆ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಕೆ ಹೋದರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ, ಹದ ತಪ್ಪು ಹೋಗುತ್ತೆ. ಒಂದ್ಸಲ ಇದೆಲ್ಲವೂ ಈ ಥರ ಆದಮೇಲೆ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ 2 ಸಲ ಮಾತ್ರ ನೀರು ಹಾಕಿ ಗಟ್ಟಿಯಾಗೇ ಸ್ವಲ್ಪ ರಸ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಗಟ್ಟಿಯಾಗಿ ರಸ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಲಿಡ್ ಮುಚ್ಚಿಟ್ಬಿಟ್ಟು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗಲೂ ಸಹ ಅಷ್ಟೇ, ಕರೆಕ್ಟಾಗಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 10 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಹಾಗೆಯೇ ಕಲರು ಸಹ ಸ್ವಲ್ಪ ಚೇಂಜ್ ಆಗಿರುತ್ತೆ. ಒಂದ್ಸಲ ಈ ಹದ ಬಂದಮೇಲೆ ನೀಟಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಗಟ್ಟಿ ಸಹ ಆಗಿರುತ್ತೆ. ಅದರಿಂದಾಗಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಒಂದೊಂದಾಗಿ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲು ಇದಕ್ಕೆ ನಾವೇನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಸೇರಿಸ್ಕೊಳ್ಳೋಣ. ಅರ್ಧ ದೊಡ್ಡ ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡ್ಮೇಲೆ ಅಗತ್ಯ ಇರೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಚಮಚ ಹಾಕ್ಕೋತಾ ಇದ್ದೀನಿ. ನಾನು ಬಳಸಿರೋಂಥ ಅಚ್ಕಾರದ ಪುಡಿ ಸ್ವಲ್ಪ ಖಾರ ಇದ್ದಿದ್ದರಿಂದ 2 ದೊಡ್ಡ ಚಮಚ ಹಾಕಿದ್ದು ಕರೆಕ್ಟಾಗಿತ್ತು. ನೀವು ನೋಡಿಕೊಂಡು ನಿಮ್ಗೆ ಅಗತ್ಯ ಇರೋಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ದೊಡ್ಡ ಚಮಚ ಬೆಲ್ಲ ಸಹ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರವಾಗಿ ಸ್ವಲ್ಪ ಲೈಟಾಗಿ ಸಿಹಿ ಸಹ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದಾಗಿ ಬೆಲ್ಲ ಹಾಕ್ಕೋತೀನಿ. ಇದಿಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪುಡಿ ಮತ್ತು ಬೇರೆ ಪದಾರ್ಥಗಳೆಲ್ಲವನ್ನೂ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಒಗ್ಗರಣೆ ತಯಾರಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆಗೆ ಸುಮಾರಾಗಿ 4-5 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಒಂದ್ಸಲ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ 1 ದೊಡ್ಡ ಚಮಚ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಚಟಪಟ ಅಂದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ತಣ್ಣಗಾಗಿ ಬಿಟ್ಬಿಡ್ತೀನಿ. ಆಮೇಲಿಂದ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ತುಂಬ ಬಿಸಿ ಇದ್ದಾಗಲೇ ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಹಾರುತ್ತೆ. ಕರಿಬೇವು ಸಹ ಸೀದೋಗುತ್ತೆ, ಮೆಣಸಿನ್ಕಾಯಿ ಕಪ್ಪಾಗೋಗುತ್ತೆ. ಅದರಿಂದಾಗಿ ಒಂದು 2 ನಿಮಿಷ ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಂದು 2-3 ಒಣಮೆಣಸಿನ್ಕಾಯಿ, ಹಾಗೆಯೇ ಒಂದು ಅರ್ಧ ಚಿಕ್ಕ ಚಮಚ ಹಿಂಗೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತು ನಾನೇನು ಫ್ಲೇಮ್ ಆನ್ ಮಾಡಲಿಲ್ಲ, ಬಿಸಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸಲ ಒಗ್ಗರಣೆ ತಯಾರಿಸ್ಕೊಂಡ್ಮೇಲೆ ತಯಾರಿಸಿರೋಂಥ ಟೊಮೆಟೊ ಉಪ್ಪಿನಕಾಯಿಗೆ ಇದನ್ನು ಸೇರಿಸ್ಕೊಳ್ಳೋಣ.
ಒಗ್ಗರಣೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ಮತ್ತೇನು ಕುದಿಸೋ ಅಗತ್ಯ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಒಗ್ಗರಣೆ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟೇ ಉಪ್ಪಿನಕಾಯಿ ಜೊತೆ, ಅಷ್ಟಾದರೆ ಸಾಕು. ಈಗ ನೋಡಿ ರುಚಿಯಾಗಿರೋಂಥ ಟೊಮೆಟೊ ಉಪ್ಪಿನಕಾಯಿ ತಯಾರಾಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಟ್ಬಿಡಿ. ಒಂದು ಸಲ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸೋಂಗಿದ್ರೆ 15ರಿಂದ 20 ದಿನದವರೆಗೂ ಇರುತ್ತೆ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಡೋದೇ ಹೊರಗಡೆ ಇಟ್ಟು ಉಪಯೋಗಿಸೋಂಗಿದ್ರೆ 2-3 ದಿನ ಉಪಯೋಗಿಸ್ಕೋಬೋದು. ಆಮೇಲೆ ಇದು ಸ್ವಲ್ಪ ಕಹಿ ಬರುತ್ತೆ, ಟೇಸ್ಟು ಚೆನ್ನಾಗಿರಲ್ಲ, ಕೆಟ್ಟೋಗುತ್ತೆ. ನಾನು ಸಾಮಾನ್ಯವಾಗಿ ಈ ರೀತಿ ಟೊಮೆಟೊ ಉಪ್ಪಿನಕಾಯಿ ಮಾಡಿದಾಗ ಬೆಳ್ಳುಳ್ಳಿ ಬಳಸೋದಿಲ್ಲ. ನೀವು ಬೇಕಾದರೆ ಬೆಳ್ಳುಳ್ಳಿ ಸಹ ಒಗ್ಗರಣೆಗೆ ಹಾಕ್ಕೋಬೋದು, ಹಾಗೂ ಮಾಡ್ಬೋದು, ಅದೂ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಬಳಸಿರೋಂಥ ಎಣ್ಣೆ ಕಮ್ಮಿ ಅಂತ ಅನಿಸಿದ್ರೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಹಾಕೋದು ಒಂದು ರೀತಿ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಹ ಉಪ್ಪಿನಕಾಯಿನ ತಯಾರಿಸ್ಕೋಬೋದು. ಈ ಉಪ್ಪಿನಕಾಯಿನ ತಕ್ಷಣ ಸರ್ವ್ ಮಾಡ್ಬೋದು. ಒಂದು ಸ್ವಲ್ಪ ತಣ್ಣಕ್ಕಾಗಬೇಕು ಅಷ್ಟೇ. ಒಂದು ಸ್ವಲ್ಪ ತಣ್ಣಕ್ಕಾದಮೇಲೆ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಯಾವುದ್ರ ಜೊತೆ ಆದ್ರೂ ನೆಂಚ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮೊಸರನ್ನ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿ ಅನಿಸುತ್ತೆ. ಖಂಡಿತವಾಗ್ಲೂ ಒಂದು ಸಲ ಇದೇ ರೆಸಿಪಿನೇ ಫಾಲೋ ಮಾಡಿ ಟೊಮೆಟೊ ಉಪ್ಪಿನಕಾಯಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಾನೀಗಾಗಲೇ ಸಾಕಷ್ಟು ರೀತಿ ಉಪ್ಪಿನಕಾಯಿ ಮತ್ತು ತೊಕ್ಕು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಆ ರೆಸಿಪಿ ಲಿಂಕನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.